ನಮಸ್ಕಾರ ಸ್ನೇಹಿತರೆ, ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಡ ಹುಟ್ಟಿದವರು ಕಾತರದಿಂದ ಕಾಯುತ್ತಿರುವ ರಕ್ಷಾ ಬಂಧನ ಹಬ್ಬ ಬಂದೇ ಬಿಟ್ಟಿತು. ಆಗಸ್ಟ್ 19ರಂದು ಹುಣ್ಣಿಮೆ ದಿನ ರಾಖಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಂದು ಸಹೋದರರಿಗೆ ರಕ್ಷೆ ಕಟ್ಟಲು ಯಾವ ಸಮಯ ಸೂಕ್ತವಾಗಿದೆ, ಯಾವ ಸಮಯದಲ್ಲಿ ಕಟ್ಟಬಾರದು, ಭದ್ರಕಾಲ ಎಂದರೇನು, ಇನ್ನಿತರ ವಿಚಾರಗಳ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ರಕ್ಷಾ ಬಂಧನ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತದೆ. ಈ ದಿನ ಸಹೋದರಿಯರು ತಮ್ಮ ಸಹೋದರನ ಮಣಿಕಟ್ಟಿನ ಮೇಲೆ ರಕ್ಷಾ ಸೂತ್ರ ಕಟ್ಟಿ ಅವರು 100 ಕಾಲ ಸುಖ ಸಂತೋಷದಿಂದ ಬಾಳಲಿ ಎಂದು ಹರಸುತ್ತಾರೆ. ಇದು ಒಡ ಹುಟ್ಟಿದವರ ನಡುವಿನ ಶಾಶ್ವತ ಬಂಧವನ್ನು ಸಂಕೇತಿಸುತ್ತದೆ. ಸ್ನೇಹಿತರೆ, ಆದರೆ ಈ ಬಾರಿ ರಕ್ಷಾ ಬಂಧನದ ದಿನ ಭದ್ರಛಾಯ ಇರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ರಕ್ಷಾ ಬಂಧನ ಕಟ್ಟುವ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ 19 ರಕ್ಷಾ ಬಂಧನದಂದು ರಾಖಿ ಕಟ್ಟಲು ಹಲವು ಮಂಗಳಕರ ಕ್ಷಣಗಳಿವೆ. ಸ್ನೇಹಿತರೆ, ಆಗಸ್ಟ್ 19ರಂದು ಪೂರ್ಣಿಮಾ ತಿಥಿಯು ಬೆಳಿಗ್ಗೆ 3:04 ಅಂದರೆ ಬ್ರಹ್ಮ ಮುಹೂರ್ತದಿಂದ ಪ್ರಾರಂಭವಾಗಿ ರಾತ್ರಿ 11:55 ಇರುತ್ತದೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಹುಣ್ಣಿಮೆಯ ಆರಂಭದಿಂದ ಭದ್ರಕಾಲ ಪ್ರಾರಂಭವಾಗುತ್ತದೆ. ಕೆಲವು ಪಂಚಾಂಗಗಳ ಪ್ರಕಾರ ಸ್ನೇಹಿತರೆ, ಭದ್ರಕಾಲವು ಬೆಳಿಗ್ಗೆ 5:53 ಪ್ರಾರಂಭವಾಗಿ ಮಧ್ಯಾಹ್ನ 1:32 ಕೊನೆಗೊಳ್ಳುತ್ತದೆ. ಸಹೋದರಿಯರು ಭದ್ರಕಾಲದ ನಂತರ ಸಹೋದರನ ಮಣಿಕಟ್ಟಿನ ಮೇಲೆ ರಕ್ಷಾ ಸೂತ್ರವನ್ನು ಕಟ್ಟಬಹುದು. ಸ್ನೇಹಿತರೆ, ಹಬ್ಬದ ದಿನ ಮಧ್ಯಾಹ್ನ 1:33 ರಾತ್ರಿ 10 ರಾಖಿ ಕಟ್ಟಬಹುದು. ರಕ್ಷಾ ಬಂಧನದಂದು 3 ಮಂಗಳಕರ ಯೋಗಗಳಿವೆ. ಅವುಗಳಲ್ಲಿ ದಿನವಿಡೀ ಶೋಭನ ಯೋಗ, ಬೆಳಿಗ್ಗೆ 5:53 8:10 ರವಿ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗವಿದೆ. ಈ ಅವಧಿಯಲ್ಲಿ ನಿತ್ಯ ಪೂಜೆ ಇತ್ಯಾದಿಗಳನ್ನು ಮಾಡಬಹುದು. ಹುಣ್ಣಿಮೆಯು ಆಗಸ್ಟ್ 19ರಂದು ಬೆಳಿಗ್ಗೆ 3:07 ಪ್ರಾರಂಭವಾಗಿ ಮಧ್ಯಾಹ್ನ 1:34 ಇರುತ್ತದೆ. ರಕ್ಷಾ ಬಂಧನದ ವೇಳೆ ಭದ್ರ ನೆರಳು ಇದ್ದರೆ ರಾಖಿ ಕಟ್ಟುವುದು ಸರಿಯಲ್ಲ. ಆದ್ದರಿಂದ ರಾಖಿಯನ್ನು ಭದ್ರಾ ಅಂತ್ಯದ ನಂತರ ಕಟ್ಟಬಹುದು. ಭದ್ರಾ ಅಂತ್ಯದ ನಂತರ 2 ಶುಭ ಮುಹೂರ್ತಗಳಿವೆ. ಅದರಲ್ಲಿ ಚರಾಯೋಗವು ಮಧ್ಯಾಹ್ನ 2 3:40 ಇರುತ್ತದೆ. ಲಾವಾಮೃತ ಯೋಗವು ಮಧ್ಯಾಹ್ನ 3:40 6:56 ಇರುತ್ತದೆ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಭದ್ರಾ ಸಮಯದಲ್ಲಿ ಶೂರ್ಪನಖಿಯು ತನ್ನ ಅಣ್ಣ ರಾವಣನಿಗೆ ರಾಖಿ ಕಟ್ಟಿದಳು. ಇದರಿಂದ ರಾವಣನ ಕುಲ ದುರ್ಬಲವಾಯಿತು. ಆದ್ದರಿಂದಲೇ ಭದ್ರ ಕಾಲದಲ್ಲಿ ರಾಖಿ ಕಟ್ಟುವುದು ಶುಭವಲ್ಲ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಈ ಸಮಯದಲ್ಲಿ ಶಿವನು ಕೋಪದಿಂದ ತಾಂಡವ ನೃತ್ಯ ಆಡುತ್ತಾನೆ ಎಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಮಾಡಿದ ಯಾವುದೇ ಶುಭ ಕಾರ್ಯವು ಕೆಟ್ಟ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಭದ್ರಾ ಸೂರ್ಯನ ಮಗಳು ಮತ್ತು ಶನಿಯ ಸಹೋದರಿ. ಬ್ರಹ್ಮದೇವರು ಅವಳಿಗೆ ಒಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟನು. ಅದು ಅಸುರಕ್ಷಿತ ಅವಧಿ. ಇದನ್ನು ಅಶುಭ ಎನ್ನುತ್ತಾರೆ. ಆದ್ದರಿಂದ ರಾಖಿ ಕಟ್ಟಲು ಇದು ಸೂಕ್ತ ಸಮಯವಲ್ಲ. ಸ್ನೇಹಿತರೆ, ರಕ್ಷಾ ಬಂಧನದ ದಿನದಂದು ಸಹೋದರನಿಗೆ ರಾಖಿ ಕಟ್ಟುವ ಮೊದಲು ಪೂಜಾ ಸಾಮಗ್ರಿಗಳ ಪಟ್ಟಿ ತಯಾರಿಸಬೇಕು. ಅದರಲ್ಲಿ ಆರತಿ ಮಾಡಲು ಅಕ್ಷತೆ, ರಾಖಿ, ಸಿಹಿ ತಿಂಡಿಗಳು, ಕುಂಕುಮ, ಕರ್ಪೂರ ಇರಬೇಕು. ರಕ್ಷಾ ಬಂಧನ ಹಬ್ಬದಲ್ಲಿ ರಾಖಿಗೆ ಅತ್ಯಂತ ಮಹತ್ವವಿದೆ. ಪೂಜಾ ತಟ್ಟೆಯಲ್ಲಿ ರಾಖಿ ಇರುವುದು ಬಹಳ ಮುಖ್ಯ. ರಕ್ಷಾ ಬಂಧನದ ದಿನ ಸಹೋದರಿಯರು ಮೊದಲು ತಮ್ಮ ಅಣ್ಣ ಅಥವಾ ತಮ್ಮನ ಹಣೆಗೆ
ತಿಲಕವನ್ನು ಹಚ್ಚುತ್ತಾರೆ. ಹಿಂದೂ ಸನಾತನ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳ ಮೊದಲು ತಿಲಕವನ್ನು ಹಚ್ಚುವ ಸಂಪ್ರದಾಯವಿದೆ. ತಿಲಕ ಹಚ್ಚಿದ ನಂತರ ಅಕ್ಷತೆಯನ್ನು ಹಣೆಯ ಮೇಲೆ ಇಡಲಾಗುತ್ತದೆ. ನಂತರ ಆರತಿ ಮಾಡುತ್ತಾರೆ. ಆರತಿ ಮಾಡಲು ದೀಪದ ಅಗತ್ಯವಿದೆ. ಆದ್ದರಿಂದ ದೀಪವನ್ನು ಪೂಜಾ ತಟ್ಟೆಯಲ್ಲಿ ಇರಿಸಿ ರಾಖಿ ಕಟ್ಟಿದ ನಂತರ ಸಹೋದರಿಯರು ತಮ್ಮ ಸಹೋದರರಿಗೆ ಸಿಹಿ ತಿನ್ನಿಸುತ್ತಾರೆ. ಆಗ ಸಹೋದರರು ಕೂಡ ತಮ್ಮ ಸಹೋದರಿಯರಿಗೆ ಉಡುಗೊರೆ ಕೊಟ್ಟು ಕೊನೆಯವರೆಗೂ ರಕ್ಷಿಸುವುದಾಗಿ ಭರವಸೆ ನೀಡುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ರಕ್ಷಾ ಬಂಧನದ ದಿನ ಭದ್ರಕಾಲದ ಸಮಯವು ಅಶುಭವೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.